ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂತ ಹೇಳಿದರೆ, ಏಷ್ಯಾ ಖಂಡದಲ್ಲಿ ಶುದ್ಧ ಗಾಳಿಗೆ ಮೊದಲನೇ ಸ್ಥಾನ ಪಡೆದುಕೊಂಡಿರುವಂತಹ ಉತ್ತರ ಕರ್ನಾಟಕದ ಸಹ್ಯಾದ್ರಿ, ದ್ರೋಣಗಿರಿ, ಸುವರ್ಣಗಿರಿ, ಎಪ್ಪತ್ತಗಿರಿಗಿಂತ ಕಪ್ಪತ್ತಗಿರಿ ಮೇಲು, ಹೀಗೆ ನಾನಾಂತರ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ನಮ್ಮ ಕಪ್ಪತ್ತಗುಡ್ಡಕ್ಕೆ ನಾವು ಇವತ್ತು ಬಂದಿದ್ವಿ. ಸೊ ಬನ್ನಿ ಕಪ್ಪತ್ತಗುಡ್ಡ ಹೇಗಿದೆ ಅಂತ ನೋಡೋಣ. ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ, ಕಾಲು ತೊಳ್ಕೊಂಡು ದೇವರ ದರ್ಶನ ಮಾಡ್ಕೊಂಬರೋಣ ಅಂತ. ದೇವಸ್ಥಾನದ ಎಂಟ್ರನ್ಸ್ ಈ ಥರ ಐತಿ. ಇದು ಹೊರಗಡೆ ವ್ಯೂ. ಬನ್ನಿ ಒಳಗಡೆ ಹೋಗೋಣ. ಆಲ್ರೆಡಿ ಜಾಸ್ತಿ ಜನ ಬಂದುಬಿಟ್ಟಿದ್ರು. ಮಾರ್ನಿಂಗ್ 9 o'clock ಆಗಿತ್ತು. ಅಷ್ಟರಲ್ಲಿ ಭಾಳ ಜನ ಬಂದಿದ್ರು. ದೇವರ ಹೆಸರು ಕಪ್ಪತ್ ಮಲ್ಲಣ್ಣ. ಇದು ಒಳಗಡೆ ಹೋಗ್ತಿದ್ದೀವಿ. ನೆಕ್ಸ್ಟು ಇಲ್ಲಿ ಗರ್ಭಗುಡಿಯಲ್ಲಿ ಎಲ್ಲರೂ ಒಳಗಡೆ ಹೋಗ್ತಾರ, ಎಲ್ರಿಗೂ ಅಲೋ ಐತಿ. ಸೊ ನಾವು ಹೋಗಿದ್ವಿ. ನನಗಂತೂ ತುಂಬ ಭಯ ಆಗಿತ್ತು, ಯಾಕಂದರೆ ದೇವ್ರ ಬಾಜುನೇ ನಿಂತ್ಕೊಂಡ್ಬಿಟ್ಟಿದ್ದೆ. ಆ ಕಡೆ ಸೈಡು ಒಂದಿಷ್ಟು ದೇವ್ರದವು. ಗುಡ್ಡದ ಒಳಗಡೆನೇ ಐತಲ್ಲ ಇದು, ಫುಲ್ ಮೇಲ್ಗಡೆ ಕಲ್ಲು ಎಲ್ಲ ಗುಡ್ಡ ಗವಿ ಥರ ಐತಿ. ದೇವ್ರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಟಿಕೆಟ್ ತೊಗೊಂಡು ಗುಡ್ಡ ಹತ್ತಿದ್ದೀವಿ. ಸೊ ಇಲ್ಲಿ ಲೆಫ್ಟ್ ಸೈಡ್ ಇದೆ ಅಲ್ಲ, ಇದು ವ್ಯೂ ಪಾಯಿಂಟ್ಗೆ ಹೋಗೋ ದಾರಿ. ಈ ಕಡೆ ರೈಟ್ ಸೈಡ್ ಇದೆ ಅಲ್ಲ, ಇಲ್ಲಿ ಒಂದು ದೇವಸ್ಥಾನ ಐತಿ. ಇದು ಇನ್ನೂ ಅರ್ಧ ಗುಡ್ಡನೂ ಹತ್ತಿಲ್ಲ. ಇಲ್ಲಿಂದನೂ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತಾ. ಬನ್ನಿ ಇಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತೇಳಿ ನೋಡೋಣ. ನೆಕ್ಸ್ಟು ವ್ಯೂ ಪಾಯಿಂಟ್ ಹೋಗೋ ದಾರಿ ಇದು. ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೀವಿ ಮೇಲ್ಗಡೆ. ಇಲ್ಲಿಂದ ಹೆಂಗೆ ಕಾಣಿಸುತ್ತಾ ವ್ಯೂ ಅಂತೇಳಿ ನೋಡೋಣ ಬನ್ನಿ. ಮೇಲೆ ಹೋದಂಗೆಲ್ಲ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತಾ. ನೋಡಿ ಹೆಂಗೆ ಕಾಣಿಸುತ್ತಾ ಅಂತ. ಫುಲ್ ಗ್ರೀನ್, ಎಷ್ಟು ಚೆನ್ನಾಗೈತಿ. ಇಲ್ಲಿ ಸುಸ್ತಾಗಿತ್ತು, ಚಾಕ್ಲೇಟ್ ತೊಗೊಂಡೋಗಿದ್ವಿ. ಸೊ ಚಾಕ್ಲೇಟ್ ತಿಂತ ಕೂತ್ಕೊಂಡಿದ್ವಿ. ಬೇಸಿಗೆಯಲ್ಲಂತೂ ಅರ್ಧ ಗುಡ್ಡನೂ ಹತ್ತಕ್ಕಾಗಲ್ಲ, ಅಷ್ಟು ಸುಸ್ತಾಗ್ಬಿಡುತ್ತೆ. ಇವಾಗಿನ್ನೂ ಅರ್ಧ ಗುಡ್ಡ ಹತ್ತೀವಿ, ಇನ್ನು ಮುಂದೆ ಹೋಗಬೇಕು. ಬನ್ನಿ ನೋಡೋಣ. ಈ ಗುಡ್ಡ ಅನೇಕ ಔಷಧೀಯ ಗಿಡಗಳಿಗೂ ಹೆಸರುವಾಸಿಯಾಗಿದೆ. ಇಲ್ಲಿ ಅನೇಕ ಔಷಧೀಯ ಗಿಡಗಳು ಕಂಡು ಬರ್ತಾವು, ಮತ್ತು ಶುದ್ಧ ಗಾಳಿ, ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಕಪ್ಪತ್ತಗುಡ್ಡಕ್ಕೆ ಬನ್ನಿ. ಇಲ್ಲಿ ನೇಚರ್ ಹೇಗಿದೆ ಅಂಥೇಳಿ ನೀವೇ ಅನುಭವಿಸಿ. ನೋಡಿ ಇಲ್ಲಿ ಫ್ಯಾಮಿಲಿ ಸಮೇತನ ಬರ್ತಾರ, ತುಂಬ ಚೆನ್ನಾಗಿದೆ. ಇದು ಮುಟ್ಟಿದರೆ ಮುನಿ ಗಿಡ. ಇಲ್ಲಿ ವಿಡಿಯೋ ತುಂಬ ಚೆನ್ನಾಗಿ ಬರ್ತಿದ್ದು, ಸೊ ಅದಕ್ಕೆ ರೀಲ್ಸ್ ಮಾಡಿದೆ. ಆ ನೇಚರು, ಆ ಕ್ಲೈಮೇಟು ಫುಲ್ ಗ್ರೀನು, ತುಂಬ ಚೆನ್ನಾಗಿ ಗಾಳಿ ಬೀಸ್ತಿತ್ತು. ಸೊ ಹ್ಯಾಪಿ ಮೂಡಲ್ಲಿದ್ದೆ, ಸೊ ರೀಲ್ಸ್ ಮಾಡಿದೆ. ನೋಡಿ ಇದು ಫಸ್ಟಿಗಿರೋ ವ್ಯೂ ಪಾಯಿಂಟ್. ಇದು ಫಸ್ಟ್ ಇದೇ ವ್ಯೂ ಪಾಯಿಂಟ್ ಆಗಿತ್ತು. ಗೈಸ್ ಇದು ಗಾಳಿಗುಂಡಿ ಬಸವಣ್ಣನ ದೇವಸ್ಥಾನ. ಇದರ ಅಪೋಸಿಟ್ಟು ಚಿಕ್ಕ ಬಸವಣ್ಣ ಐತಿ. ಇಲ್ಲಿ ವಿಶೇಷ ಏನಂತೇಳಿದರೆ, ಇಲ್ಲಿ ಪ್ಯಾರ್ಲೆ ಹಣ್ಣನ್ನು ಬಸವಣ್ಣಗೆ ತೆಗ್ತಾರ ಏನೋ ಬೇಡ್ಕೊಂಡು. ಸೊ ನೋಡಿ ಇಲ್ಲಿ ಇದು ದೇವಸ್ಥಾನ, ಇದೇ ಬಸವಣ್ಣ. ಇಲ್ಲೇನೋ ನೀವು ಬೋರ್ಡ್ ಹಾಕಿದಾರ. ಇದು ಫಸ್ಟಿಗೆ ಏನೂ ಇರಲಿಲ್ಲ. ಇಲ್ಲಿ ವ್ಯೂ ಪಾಯಿಂಟ್ ಮಾಡಿದಾರ, ಇದು ಫಸ್ಟಿಗೆ ಇರಲಿಲ್ಲ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತಾ. ಇದು ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಇವಾಗ. ಇದಕ್ಕೆ ಮೇಲ್ಗಡೆ ಹೋಗಬೇಕು, ಅಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ. ನೋಡಿ ಹೇಗಿದೆ ಅಂತ.
ಇವಾಗ ಅಪ್ಪಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗೋಣ ಬನ್ನಿ ಹೇಗಿದೆ ಅಂತ ನೋಡೋಣ. ಕಾಣಿಸ್ತಿದೆ ಎಲ್ಲ, ಅಲ್ಲಿ ಹೋಗ್ಬೇಕು. ಎಲ್ರಿಗೂ ಸ್ವಾಗತ ನಮ್ಮ ಕಪ್ಪತ್ ಗುಡ್ಡಕ್ಕೆ. ಇದು ಫುಲ್ ಅಪ್ಪಲ್ಲಿ ಐತಿ. ಈ ಥರ ಒಂದು ಕುತ್ಕೊಳ್ಳೋಕೆ ಅಂತೇಳಿ ಮಾಡಿದಾರಲ್ಲಿ. ಇಲ್ಲಿ ಎಷ್ಟು ಗಾಳಿ ಬೀಸುತ್ತೆ ಅಂದ್ರೆ ಕುತ್ಕೊಳ್ಳೋಕೆ ಆಗೋದಿಲ್ಲ, ಅಲ್ಲಿ ಅಷ್ಟು ಗಾಳಿ ಬೀಸುತ್ತೆ. ಸೊ ಇಲ್ಲಿಂದ ಅಂತೂ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫಸ್ಟ್ ಇರಲಿಲ್ಲ, ಇವಾಗ ರೀಸೆಂಟಾಗಿ ಒಂದು 6 ಮಂತ್ ಆಯ್ತು ಅನಿಸುತ್ತೆ. ಇವಾಗ ರೀಸೆಂಟಾಗಿ ಮಾಡಿಸಿದ್ದಾರೆ ಇದನ್ನೆಲ್ಲ. ಸೊ ನೋಡಿ, ಇದು ತುಂಬ ದೂರ ಆಗುತ್ತೆ ಕೆಳಗಡೆಯಿಂದ ನಡ್ಕೊಂಬರೋ ಅಷ್ಟರಲ್ಲಿ. ವೆಹಿಕಲ್ ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ಇಲ್ಲ ನೇಚರ್ ಅನುಭವಿಸ್ತೀವಿ ಅಂತ ಹೇಳಿದ್ರೆ ನಡ್ಕೊಂಡೇ ಬರ್ಬೋದು. ತುಂಬ ಚೆನ್ನಾಗೈತೆ. ಇಷ್ಟಿತ್ತು ಇವತ್ತಿನ ವಿಡಿಯೋ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಕಪ್ಪತ್ ಗುಡ್ಡ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೀವು ಕಪ್ಪತ್ ಗುಡ್ಡಕ್ಕೆ ಬನ್ನಿ, ಇಲ್ಲಿ ನೇಚರನ್ನು ಅನುಭವಿಸಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.